ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ಗ್ರಾಂ ದತ್ತಾತ್ರೇಯಾಯ ನಮಃ. ವೀಕ್ಷಕರು, ಇವತ್ತಿನ ದಿವಸ ಧನಸ್ಸು ರಾಶಿಯವರಿಗೆ ಮೇ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿರುತ್ತೆ ಅಂತ ಅನ್ನೋದನ್ನು ನೋಡ್ಕೊಳ್ಳೋಣ. ನೋಡಿ, ಒಂದಷ್ಟು ಈ ಮೇ ತಿಂಗಳಲ್ಲಿ ಮುಖ್ಯವಾಗಿ ಗುರು ಬದಲಾವಣೆ ಆಗ್ತಾ ಇದ್ದಾನೆ ಅಂತಂದರೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಗುರು ಪ್ರವೇಶವನ್ನು ಮಾಡ್ತಾನೆ. ಸೊ ಇದು ಧನಸ್ಸು ರಾಶಿಯವರಿಗೆ ತುಂಬ ಚೆನ್ನಾಗಿರುತ್ತೆ. ಅಂತಂದರೆ 6ನೇ ಗುರು 7ನೇ ಗುರು ಆಗ್ತಾನೆ. ಸೊ ಗುರುಬಲ ಮುಂದುವರಿಯುತ್ತೆ. ಗುರುಬಲ ಮುಂದುವರಿಯೋದರಿಂದ ಅವರಿಗೆ ಯಾವ ರೀತಿಯ ಲಾಭವಾಗುತ್ತೆ ಅಂತ ಅನ್ನೋದನ್ನು ಇವತ್ತು ತಿಳ್ಕೊಳ್ತೇವೆ. ಶನಿಯ ಸ್ಥಿತಿ ಯಾವ ರೀತಿಯಾಗಿರುತ್ತೆ, ರಾಹು ಸ್ಥಿತಿ ಯಾವ ರೀತಿಯಾಗಿರುತ್ತೆ, ಸೊ ಯಾವ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು, ಇದೆಲ್ಲವನ್ನು ಸಮಗ್ರವಾಗಿ ಚಿಂತನೆಯನ್ನು ಮಾಡ್ತೇವೆ. ತಮಗೆಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತ. ವೀಕ್ಷಕರೇ, ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಧನಸ್ಸು ರಾಶಿಯವರಿಗೆ ಮೇ ತಿಂಗಳಲ್ಲಿ ನೋಡಿ ಮೊದಲಿನ 15 ದಿವಸಗಳ ನಂತರ ಅಂತಂದರೆ ಉತ್ತರಾರ್ಧ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಅದರಲ್ಲೂ ವಿಶೇಷವಾಗಿ ಗುರು ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡಿದ ನಂತರ ಸಪ್ತಮ ಗುರು ತುಂಬ ಒಳ್ಳೊಳ್ಳೆಯ ಯೋಗಗಳು ನಿಮಗೆ ಪ್ರಾಪ್ತವಾಗುತ್ತೆ. ನಿಮ್ಮ ಎಲ್ಲ ಸಂಕಷ್ಟಗಳಿಗೆ ಪರಿಹಾರಗಳು ಸಿಗ್ತಾ ಹೋಗುತ್ತೆ ಮತ್ತು ಕೆಲಸ ಕಾರ್ಯಗಳಲ್ಲಿರುವಂಥ ಇಷ್ಟು ದಿವಸ ಏನು ಅಡಚಣೆಗಳಿತ್ತೋ ಆ ಅಡಚಣೆಗಳು ನಿಧಾನವಾಗಿ ದೂರವಾಗಲಿಕ್ಕೆ ಪ್ರಾರಂಭ ಆಗುತ್ತೆ. ನೋಡಿ, ಮುಂದಿನ ಒಂದು ವರ್ಷ ನಿಮಗೆ ಗುರುಬಲ ತುಂಬ ಚೆನ್ನಾಗಿರುತ್ತೆ. ಗುರುಬಲ ಒಂದಿದ್ದರೆ ಬೇರೆ ಯಾವುದೇ ರೀತಿಯ ಗ್ರಹ ದೋಷವನ್ನು ಗುರು ಸಂಪೂರ್ಣವಾಗಿ ಪರಿಹಾರವನ್ನು ಮಾಡ್ತಾನೆ. ಇದು ಗುರುವಿನ ಒಂದು ವಿಶೇಷತೆ. ಆದರೆ ಶನಿಯಿಂದ ನಿಮಗೆ ಒಂದಷ್ಟು ಮಿಶ್ರ ಫಲಗಳು ಸಿಗುವಂತಹ ಸಾಧ್ಯತೆ ಇದೆ. ಯಾಕೆ ಅಂತ ಕೇಳಿದ್ರೆ, ಶನಿ ಈಗ ಚತುರ್ಥದಲ್ಲಿ ಬಂದಿದ್ದಾನೆ. ತೃತೀಯದಲ್ಲಿರುವಂಥ ಶನಿ ಚತುರ್ಥದಲ್ಲಿ ಅಂತಂದರೆ ಮೊನ್ನೆ ಮಾರ್ಚ್ ಎಂಡಿಗೆ ಬದಲಾವಣೆ ಆದಾಗ ಮೊದಲಿಗೆ ಶನಿ ಚೆನ್ನಾಗಿದ್ದ, ಈಗ ಸ್ವಲ್ಪ ಶನಿ ಮಧ್ಯಮ ಫಲವನ್ನು ನಿಮಗೆ ಕೊಡ್ತಾನೆ. ಮದುವೆ ಪ್ರಯತ್ನದಲ್ಲಿ ವಿಶೇಷವಾದಂಥ ಯಶಸ್ಸು ಖಂಡಿತವಾಗಿ ನಿಮಗೆ ಸಿಗುತ್ತೆ. ಸಾಕಷ್ಟು ಪ್ರಯತ್ನವನ್ನು ಮಾಡಿ. ಯಾಕೆಂದರೆ ಸಪ್ತಮದ ಗುರು ಸಪ್ತಮದ ಮೇಲೆ ಭ್ರಮಣ ಮಾಡಿದಾಗ, ಯಾಕೆಂದರೆ ಸಪ್ತಮ ಸ್ಥಾನ ಅಂತ ಅನ್ನೋದು ವಿವಾಹಕ್ಕೆ ಸಂಬಂಧಪಟ್ಟಂಥ ಸ್ಥಾನ ಅಥವಾ ಗಂಡ ಹೆಂಡತಿಗೆ ಸಂಬಂಧಪಟ್ಟಂಥ ಸ್ಥಾನ ಇರೋದರಿಂದ ಇಲ್ಲಿ ನೀವು ವಿಶೇಷವಾದಂತಹ ಪ್ರಯತ್ನವನ್ನು ಮಾಡಿದ್ದಾದರೆ ಖಂಡಿತವಾಗೂ ನಿಮಗೆ ಸಕ್ಸಸ್ ಅದರಲ್ಲಿ ಇದ್ದೇ ಇದೆ. ಇದ್ರ ಜೊತೆಗೆ ನೋಡಿ, ಉಚ್ಚನಾದಂಥ ಶುಕ್ರ ಚತುರ್ಥದಲ್ಲಿ ನೋಡಿ, ಸುಖಸ್ಥಾನ ಅಂತ ಹೇಳ್ತೇವೆ ನಾವು, ಅಲ್ಲಿ ಉಚ್ಚನಾದಂಥ ಶುಕ್ರ ಕೂತ್ಕೊಂಡಿದ್ದಾನೆ. ರಾಹು ಮತ್ತು ಶನಿ ಒಂದಷ್ಟು ಡಿಸ್ಟರ್ಬೆನ್ಸ್ ಮಾಡಿದ್ರೂ ಕೂಡ ಶುಕ್ರ ಪ್ರಭಾವದಿಂದ ಕುಟುಂಬ ಸೌಖ್ಯ, ಬಂಧು ಮಿತ್ರರ ಸಹಕಾರ ಇದೆಲ್ಲವೂ ಖಂಡಿತವಾಗಿ ನಿಮಗೆ ಸಿಗುತ್ತೆ. ಅಂತಂದರೆ ಮನಸ್ಸಿನಲ್ಲಿ ಅಥವಾ ಮನೆಯಲ್ಲಿ ಒಂದು ಸಂತೋಷದ ವಾತಾವರಣ, ಮಂಗಲ ಕಾರ್ಯಗಳು ಪ್ರಾರಂಭವಾಗುವಂಥ ಮುನ್ಸೂಚನೆ ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ. ಅದರಲ್ಲೂ ಶುಕ್ರನಿಂದ ನೋಡಿ, ಕೃಷಿ ಕ್ಷೇತ್ರಕ್ಕೆ ತುಂಬ ಅನುಕೂಲ. ಅಂದರೆ ರೈತ ಬಾಂಧವರಿಗೆ, ಧನಸ್ಸು ರಾಶಿಯವರಿದ್ದಾಗ ನೀವು ಏನೋ ಕೃಷಿ ಕ್ಷೇತ್ರದಲ್ಲಿ ಯಾವುದಾದ್ರೂ ಬಂಡವಾಳವನ್ನು ಹೂಡಿಕೆ ಮಾಡಿದ್ದಾದರೆ ಖಂಡಿತವಾಗಿ ನಿಮಗೆ ಯಶಸ್ಸು ಸಿಗುತ್ತೆ. ಅದೇ ರೀತಿಯಾಗಿ ಉದ್ಯೋಗ ಮತ್ತು ವ್ಯಾಪಾರ ಕ್ಷೇತ್ರದಲ್ಲೂ ಕೂಡ ನಿಮಗೆ ಡೆವಲಪ್ಮೆಂಟ್ ಖಂಡಿತವಾಗಿಯೂ ಕಾಣಿಸುತ್ತೆ. ಇನ್ನು ಈ ಮೇ ತಿಂಗಳಲ್ಲಿ ರವಿ ಸ್ಥಿತಿ ಕೂಡ ತುಂಬ ಚೆನ್ನಾಗಿದೆ. ಅಂದರೆ ಪಂಚಮದಿಂದ ಷಷ್ಠ ಸ್ಥಾನಕ್ಕೆ ರವಿ ಭ್ರಮಣವನ್ನು ಮಾಡೋದರಿಂದ ಈ ರವಿಯಿಂದ ನೋಡಿ ಉತ್ತಮವಾದಂತಹ ಸ್ಥಾನಮಾನ ಅಂತಂದರೆ ನೌಕರಿಯಲ್ಲಿ ಅಥವಾ ನಿಮ್ಮ ಸಾಮಾಜಿಕ ಜೀವನದಲ್ಲಿ ಒಳ್ಳೆಯ ಅಧಿಕಾರ ಪ್ರಾಪ್ತಿ ಯೋಗ ಖಂಡಿತವಾಗಿಯೂ ರವಿಯಿಂದ ಸಿಗುತ್ತೆ. ಈ ಯೋಗ ಕೂಡ ನಿಮಗೆ ತುಂಬ ಚೆನ್ನಾಗಿದೆ. ಆದರೆ ನೋಡಿ, ನಾನು ಆಗಲೇ ಹೇಳಿದೆ, ಚತುರ್ಥದಲ್ಲಿರುವಂಥ ರಾಹು ಮತ್ತು ಅಷ್ಟಮದಲ್ಲಿರುವಂಥ ಕುಜ ನಿಮ್ಮ ಈ ಎಲ್ಲ ವಿಷಯಕ್ಕೂ ಒಂದು ಸ್ವಲ್ಪ ವ್ಯತ್ಯಯ ಅಂತಂದರೆ ಡಿಸ್ಟರ್ಬ್ ಮಾಡುವಂಥ ಸಾಧ್ಯತೆ ಇದೆ. ಖಂಡಿತವಾಗಿಯೂ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರವನ್ನು ಮಾಡ್ಕೊಳ್ಳಿ. ಈ ರಾಹು ಮತ್ತು ಕುಜ ಏನು ಮಾಡ್ತಾರೆ ಅಂತ ಕೇಳಿದ್ರೆ, ವಿಶೇಷವಾಗಿ ನೋಡಿ, ಅಷ್ಟಮದಲ್ಲಿರುವಂಥ ನೀಚನಾದಂಥ ಕುಜ ಪದೇ ಪದೇ ಅನಾರೋಗ್ಯವನ್ನು ಉಂಟು ಮಾಡ್ತಾನೆ. ಅಪಘಾತ ಯೋಗ ಆಗುವಂತೆ ನೋಡ್ಕೊಳ್ತಾನೆ. ರಕ್ತಗಾಯವಾಗುವಂತಹ ಸಾಧ್ಯತೆ ಖಂಡಿತವಾಗಿಯೂ ಕಾಣಿಸುತ್ತೆ. ಸೊ ಆ ವಿಷಯದಲ್ಲಿ ನೀವು ಒಂದು ಸ್ವಲ್ಪ ಎಚ್ಚರವನ್ನು ವಹಿಸಿದ್ದಾದರೆ ಖಂಡಿತವಾಗಿಯೂ ಈ ಸಮಸ್ಯೆಗಳಿಂದ ನೀವು ಪಾರಾಗಬಹುದು. ರಾಹು ದೃಷ್ಟಿ ಕೂಡ ದಶಮದ ಮೇಲೆ ಬೀಳೋದರಿಂದ ಉದ್ಯೋಗದಲ್ಲೂ ಕೂಡ ಒಂದು ಸ್ವಲ್ಪ ನಿಮಗೆ ಎಷ್ಟೇ ಅನುಕೂಲತೆ ಆದರೂ ಕೂಡ ರಾಹು ಒಂದು ಸ್ವಲ್ಪ ಅಲ್ಲಿ ಬದಲಾವಣೆಯನ್ನು ತರ್ತಾನೆ. ಸ್ವಲ್ಪ ನಿಮ್ಮ ಸಹ ಉದ್ಯೋಗಿಗಳ ಕಡೆಯಿಂದ ನಿಮಗೆ ಒಂದು ಸ್ವಲ್ಪ ಉಪದ್ರವ, ಕಿರಿಕಿರಿ, ಅದರಿಂದ ಮನಸ್ಸಿಗೆ ಬೇಸರವಾಗುವಂತಹ ಸಾಧ್ಯತೆ ಇರುತ್ತೆ. ಈ 2 ಗ್ರಹಗಳಿಂದ ಮಾತ್ರ. ಹಾಗಾಗಿ ಧನಸ್ಸು ರಾಶಿಯವರು
ನೋಡಿ, ಈ ಒಂದು ಮಾಸದಲ್ಲಿ ಕುಜ ಮತ್ತು ರಾಹುವಿಗೆ ಸಂಬಂಧಪಟ್ಟಂತಹ ಪರಿಹಾರವನ್ನು ಮಾಡಿಕೊಳ್ಳಿ. ಪರಿಹಾರ ಅಂತಂದ್ರೇನು? ಈ ಎರಡೂ ಗ್ರಹಗಳ ಮಂತ್ರವನ್ನು ಪ್ರತಿನಿತ್ಯ ಸ್ತೋತ್ರ ಅಥವಾ ಮಂತ್ರವನ್ನು ನೀವು ಖಂಡಿತವಾಗಿಯೂ ಮಾಡಿದ್ದಾದರೆ ಈ ಗ್ರಹಗಳಿಂದ ಉಂಟಾಗುವಂಥ ಉಪದ್ರವ ನಿಮಗೆ ಯಾವುದೇ ರೀತಿಯ ಬಾಧೆಯನ್ನು ಉಂಟು ಮಾಡೋದಿಲ್ಲ. ಒಟ್ಟಾರೆಯಾಗಿ ನನಗೆ ತಿಳಿದ ಮಟ್ಟಿಗೆ ಧನಸ್ಸು ರಾಶಿಯವರಿಗೆ ತುಂಬ ಚೆನ್ನಾಗಿರುವಂಥ ಕಾಲ ಇರುತ್ತೆ. ಒಳ್ಳೆಯದಾಗಲಿ.